ಹಾಯ್ ಗೈಸ್, ಇವತ್ತು ಬಿಗ್ ಬಾಸ್ ಆಗಿರ್ಲಿಲ್ಲ, ಅದು ಬದುಕು ಜಟಕಾ ಬಂಡಿ ಆಗಿತ್ತು. ಈ ಕಡೆ ಅಶ್ವಿನಿ ಮೇಡಮ್ ಅವರು, ಈ ಕಡೆ ರಜತ್ ಮತ್ತೆ ಚೈತ್ರ, ಸೆಂಟ್ರಲ್ಲಿ ನಮ್ ಸುದೀಪ್ ಸರ್. ಆಯ್ತು, ಆಮೇಲೆ ಏನಂತ ಮಾತಾಡ್ತಾರೆ ಸುದೀಪ್ ಸರ್? ಈ ಕಡೆಯಿಂದ ಕೌಂಟರ್ ಬರ್ತೈತೆ, ಆ ಕಡೆಯಿಂದ ಕೌಂಟರ್ ಬರ್ತೈತೆ. ಅಶ್ವಿನಿ ಮೇಡಮ್ ನಿಮ್ಮ ಅಮ್ಮನ ವಯಸ್ಸು ಎಷ್ಟು ಅಂತಾರೆ, ರಜತ್ ಅವರು ನಮ್ಮ ಅಮ್ಮನ ವಯಸ್ಸು 60 ಅಂತಾರೆ. ಇನ್ನೇನು ಗೊತ್ತಿಲ್ಲ, ಬರೀ ಕೌಂಟರ್ ಮೇಲೆ ಕೌಂಟರ್ ಮೇಲೆ ಕೌಂಟರ್, ಇನ್ನೇನು ಇಲ್ಲ. ಇನ್ನು ಫೀಲ್ ಬೇಕು ಬ್ರದರ್, ಅರ್ಥ ಮಾಡ್ಕೊಳ್ಳಿ. ಮಧ್ಯದಲ್ಲಿ ಧ್ರುವಂತಣ ಬೇರೆ ಬಂದ್ಬಿಟ್ರು. ನನ್ನ ಪ್ರಕಾರ ರಜತ್ ಅವ್ರು ಸರಿ ಮಾಡೋರೆ, ಬಟ್ ಅವ್ರು ಬಳಸಿದ ಪದ ಬಳಕೆ ತಪ್ಪು. ಚೈತ್ರ ಅವರು ಸರಿ ಮಾಡೋರೆ, ಬಟ್ ಅವ್ರು ಉಸ್ತುವಾರಿಯಾಗಿ ನಡ್ಕೊಂಡಿದ್ದೆ ತಪ್ಪು. ಮಾತೇ ಇಲ್ಲ. ಇನ್ನು ಅಶ್ವಿನಿ ಮೇಡಮ್ ಅವರು ಸರಿಯಾಗಿ ಮಾಡಿಲ್ಲ ಟಾಸ್ಕ್ಗಳನ್ನೆಲ್ಲ, ಆದ್ರೂ ಅವ್ರು ಮಾತಾಡ್ತಾರ ತಪ್ಪು ಅಷ್ಟೇ, ಇನ್ನೇನು ಇಲ್ಲ. ಅರ್ಥ ಮಾಡ್ಕೊಬಿಟ್ಟಿದ್ರೆ ಅವ್ರವ್ರ ಸಾಲ ಅವ್ರವರೇ ಮಾಡ್ಕೊಬಿಡಿ. ಎಪಿಸೋಡ್ ಅವ್ರು ಚೆನ್ನಾಗಿರೋದು ನೋಡಕ್ಕೆ. ಹೋಗ್ಲಿ ಬಿಡುಗರು, ಟೆನ್ಷನ್ ತಗೋಬೇಡ ನೀನು. ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ರೆ ರಾಶಿಕಾ ಅವ್ರು ಬೇಜಾರ್ ಮಾಡಿದ್ರು. ಯಾಕೆ ಆಮೇಲೆ ನೋಡಿದ್ರೆ ನಮ್ ಗಿಲ್ಲಿ ಚೂರು ಕಾಮಿಡಿ ಹಿಂಗ್ ಎತ್ಕೊಂಡ ಎಪಿಸೋಡ್ ಅಲ್ಲಿ ಚೆನ್ನಾಗ್ ಬರ್ತೈತೆ ಸರ್, ಎಪಿಸೋಡ್ ಸಕ್ಕದಾಗಿರ್ತದೆ ಅನ್ಕೊಂತಿದ್ದೋ. ಅಷ್ಟೊತ್ತಿಗೆ ಏನೋ ತೆಗೆದ್ರು ಅಶ್ವಿನಿ ಮೇಡಮ್ ಮತ್ತೆ ರಜತ್ ಅವರು. ತಗೋ ಎಪಿಸೋಡ್ ಮತ್ತೆ ಹೋಯ್ತು ಆಳ್ ಬಿದ್ದೋಗಿ. ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದೆಲ್ಲ ಇದಾರೆ ಜನ. ತರೀಕೆ ಇನ್ನೇನು ಇಲ್ಲ. ಅಲ್ಲಿ ಮಾಳು ಬಗ್ಗೆ ಮಾತಾಡ್ತಾರೆ, ಮಾಳು ಮಾತೇ ಆಡುದಿಲ್ಲ, ರಿವರ್ಸು ಬಿಡುವುದು. ಎಂತ ಮಾತಾಡುವುದು? ಮಾತು 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 ಮಾತು. ಈ ದೇಶದಲ್ಲ ಬರೀ ಮಾತು ಮಾತು ಮಾತು. ದೇಶವೇ ತೂತ್ ಬಿದ್ದು ಹೋದ್ರು ಮಾತಾಡ್ತಾ ಇರ್ತಾರೆ. ಮಾಳು ಅಂತ ನಾನು ಮರ್ಯಾದೆ ಕೊಡ್ತಾ ಇಲ್ಲ ಅನ್ಕೋಬೇಡಿ, ನನ್ ಮನ್ಸಲ್ಲಿ ಮರ್ಯಾದೆ ಐತೆ, ಬಟ್ ನಾನು ಹೇಳ್ತಾ ಇರೋದು ಮಾಳು ಅಂತ ಅಷ್ಟೇ. ಎಲ್ಲರೂ ಇದಕ್ಕೆಲ್ಲ ಕೇರ್ ಮಾಡಲ್ಲ, ಇದೇ ತರ ಕರೆಯೋದು. ಅವರು ಮಾತೇ ಆಡೋದಿಲ್ಲ, ಅವ್ರು ಮಾತಾಡ್ಬೇಕು ಜಾಸ್ತಿ. ಇವಾಗ ಸುದೀಪ್ ಸರ್ ಏನೋ ಕೇಳಿದ್ರೆ ಕೌಂಟ್ರು ಹಂಗೆ ಬರ್ಬೇಕಲ್ವಾ, ಚೆನ್ನಾಗಿ ಮಾತುಗಳು. ಅವಳೆ ತಾನೇ ಒಬ್ಬ ಸ್ಕ್ರೀನ್ ಪ್ರೆಸೆನ್ಸ್ ಚೆನ್ನಾಗಿ ಎಷ್ಟು ಇಟ್ಕೊಂತ ಗ್ಯಾಪ್ ಬರೋದು ನೋಡಿ. ಗಿಲ್ಲಿ ಬಿಡ್ತಾನೆ ಅದ್ರಲ್ಲಿ, ಗಿಲ್ಲಿ ಬಡ್ದು ಬಾಯಿಗೆ ಹಾಕತಾನೆ ಸ್ಕ್ರೀನ್ ನ, ಫುಲ್ ಸ್ಕ್ರೀನ್ ಬಡ್ದು ಬಾಯಿಗೆ ಹಾಕತಾನೆ. ಅಲ್ಲ ಟ್ಯಾಂಕ್ ಚಿನ್ನ, ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ, ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು ಬಲೆ ಹೆಂಗ್ ಮಾಡ್ತಾನೆ ಕಾಮಿಡಿ? ಸುಳ್ಳು ಹೇಳ್ತಾವನ, ಕಾಮಿಡಿ ಮಾಡ್ತಾವನೆ, ಏನೋ ಒಂದ್ ಮಾಡ್ತಾವನ, ಕಾಮಿಡಿ ಮಾಡ್ತಾವನೆ, ಸ್ಕ್ರೀನ್ ಅಲ್ಲಿ ಕಾಣಿಸ್ಕೊತಾವನೆ. ಮಿನಿಮಮ್ 10 ನಿಮಿಷ 20 ನಿಮಿಷ ಎಪಿಸೋಡ್ ಅವನೇ ಇರ್ತಾನ. ಮೀಟರ್ ಬೇಕು, ಮೀಟರ್. ಸುದೀಪ್ ಸರ್ ಯಾರನ್ನಪ್ಪ ಜಾಸ್ತಿ ಕೇಳಿದ ಸಲ? ಗಿಲ್ಲಿ ಅವ್ರೆ ಏನನ್ಸ್ತು ಹೇಳಿ, ಗಿಲ್ಲಿ ಅವರೇ ಅವ್ರಿಬ್ರು ಬಂದ ನಡುವೆ ಏನ್ ನಡೀತು ಹೇಳಿ. ಗಿಲ್ಲಿ ಅವರೇ ಏನಕ್ಕೆ ಗಿಲ್ಲಿ ಅಂತ ಸುದೀಪ್ ಸರ್ ಬಾಯಲ್ಲಿ ಬರುತ್ತೆ? ಅವನಷ್ಟು ಹೆಸರು ಮಾಡ್ತಾವನೆ, ಅರ್ಥ ಮಾಡ್ಕೊಳ್ಳಿ. ನೀವು ಅಷ್ಟೇ ಚೆನ್ನಾಗಿ ಹೆಂಗ್ ಸ್ಕ್ರೀನ್ ಕಾಣಿಸ್ಬೇಕು ಹಂಗ್ ಮಾಡ್ತಾನೆ ಇಲ್ಲ. ನಿಮ್ಗೆ ಏನಿಸ್ತದೆ ಗಾಯ್ಸ್? ಉತ್ತರ ಕರ್ನಾಟಕ ಮಂದಿ ನೀವ್ ಹೇಳಿ, ನಿಮ್ ಮಾಳು ಅಣ್ಣ ಎಷ್ಟೊತ್ತು ಸ್ಕ್ರೀನ್ ಪ್ರೆಸೆನ್ಸ್ ಕಾಣಿಸ್ಕೊತವ್ರೆ ಅಂತ ನೀವು ಸಪೋರ್ಟ್ ಮಾಡ್ತಾರೆ. ಅದಕ್ಕೂ ಅವ್ರು ಸ್ಕ್ರೀನ್ ಪ್ರೆಸೆನ್ಸ್ ಕಮ್ಮಿ ಆಗೈತೆ ಗೊತ್ತು. ಅವ್ರು ನ್ಯಾಯವಾಗೇ ಮಾತಾಡ್ತಾರೆ, ಅವ್ರು ಕರೆಕ್ಟಾಗಿ ಮಾಡ್ತಾರೆ, ಟಾಸ್ಕ್ ಚೆನ್ನಾಗಿ ಆಡ್ತಾರೆ, ಎಲ್ಲ ಗೊತ್ತು. ಬಟ್ ಸ್ಕ್ರೀನಲ್ಲಿ ಎಷ್ಟೊತ್ತು ಬರ್ತೀವಿ ಅನ್ನೋದು ಮುಖ್ಯ ಆಗುತ್ತೆ ಅಷ್ಟೇ ಗೈಸ್. ಇವತ್ತು ಎಪಿಸೋಡ್ ನೋಡಕ್ ನಂಗಂತೂ ಸಕ್ಕತ್ ಬೇಜಾರಾಯ್ತು. ಇವತ್ತು ನಿಜವಾಗ್ಲೂ ಬಿಗ್ ಬಾಸ್ ಅನ್ನೇ ಇರಲಿಲ್ಲ. ಫಸ್ಟೇ ಹೇಳ್ದೆ ಏನಾಗಿತ್ತು ಅಂತ. ಅಷ್ಟೇ ಗೈಸ್, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿಲ್ಲ ಅನ್ಸ್ಬೇಕು. ಹಾಯ್ ಗೈಸ್, ಸೊ ಹೇಗಿತ್ತು ಇವತ್ತಿನ ಎಪಿಸೋಡ್? ಸೊ ಈ ಥರ ಎಪಿಸೋಡ್ ಇಷ್ಟು ದಿವಸ ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಅನ್ಸುತ್ತೆ. ತುಂಬ ವಿಷಯಕ್ಕೆ ನ್ಯಾಯಗಳು ಸಿಗ್ತಿತ್ತು. ಈ ಥರ ಒಂದು ನ್ಯಾಯನ ಸುದೀಪ್ ಸರ್ ಮುಂಚೆನೆ ಕೊಡಿಸ್ಬೇಕಾಗಿತ್ತು ಎಲ್ಲರಿಗೂ, ಸ್ಪೆಷಲಿ ಗಿಲ್ಲಿಗೆ. ಈ ಸತಿ ಜಸ್ಟ್ ಅಶ್ವಿನಿ ಅವ್ರಿಗೆ ಮಾತ್ರ ಸಖತ್ತಾಗಿ ನ್ಯಾಯ ಕೊಡಿಸಿದ್ರು. ಇದನ್ನೇ ಎಲ್ಲ ಎಪಿಸೋಡ್ಸ್, ಎಲ್ಲ ವೀಕೆಂಡ್ ಎಪಿಸೋಡಲ್ಲಿ ನಾವು ನೋಡೋಕ್ಕೆ ಸಿಕ್ಕಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ. ಬಟ್ ನನಗೇನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಚೆನ್ನಾಗಿತ್ತು, ಇಲ್ಲ ಅಂತ ನಾನು ಹೇಳಲ್ಲ. ಆಫ್ಟರ್ ಅ ಲಾಂಗ್ ಟೈಮ್ ಸುದೀಪ್ ಸರ್ನ ಈ ಥರ ನೋಡೋದ್ರಲ್ಲಿ ಇಟ್ಸ್ ಗುಡ್. ಬಟ್ ಇಷ್ಟು ವಾರ ಯಾಕೆ ಸುದೀಪ್ ಸರ್ ಇರಲಿಲ್ಲ? ವೇರ್ ಡಿಡ್ ದಿ ಸುದೀಪ್ ಸರ್ ಗೋ? ಬೇರೆಯವ್ರ ವಿಷಯಕ್ಕೆ ಯಾಕೆ ಈ ಥರ ನ್ಯಾಯ ಕೊಡಿಸ್ಲಿಲ್ಲ? ಇವಾಗಲೂ ನ್ಯಾಯ ಯಾರಿಗೋಸ್ಕರ ಕೊಡಿಸಿದ್ದು? ಓನ್ಲಿ ಬಿಕಾಸ್ ಇಟ್ ವಾಸ್ ಅಶ್ವಿನಿ ದೇರ್. 0 ಕೊಟ್ಟಿದ್ದಲ್ಲ, ಅವ್ರಿಗೆ ಚಿಂತೆ ಇರಲಿಲ್ಲ, ಬಟ್ ಸ್ಟಿಲ್ ಆ ಟಾಪಿಕ್ನ ಎತ್ತಿದ್ರು. ಸೊ ಸಣ್ಣದು ವೆರಿ ಮೈನ್ಯೂಟ್ ಥಿಂಗ್ ನಾನು ಡೀಟೇಲಾಗಿ ಎತ್ತಿ ಮಾತಾಡ್ದೆ ಸುದೀಪ್ ಸರ್. ಇಷ್ಟು ದಿವಸ ಹೋದ ವಾರ ಗಿಲ್ಲಿಗೆ ಊಟ ಕೊಡಲಿಲ್ಲ ರಜತ್ತು, ಚಪಾತಿ ಕಿತ್ಕೊಡ್ಲಿಲ್ಲ, ಅದ್ರ ಬಗ್ಗೆ ಅಡ್ರೆಸ್ಸೇ ಮಾಡಲಿಲ್ಲ. ಕಿಚನಲ್ಲಿ ಅಷ್ಟು ಜಗಳಗಳು ನಡೀತು ಫುಡ್ ಬಗ್ಗೆ, ಅದ್ರ ಬಗ್ಗೆ ಅಡ್ರೆಸ್ಸೇ ಮಾಡಿಲ್ಲ. ಮಂಜಣ್ಣ ಬಂದು ನೀರು ಚೆಲ್ಲಿ ಗಿಲ್ಲಿಗೆ ಅಷ್ಟು ಚೀಪಾಗಿ ಟ್ರೀಟ್ ಮಾಡಿದ್ರು, ಅದ್ರ ಬಗ್ಗೆ ಅಡ್ರೆಸ್ಸೇ ಮಾಡಲಿಲ್ಲ. ಸೊ ಈ ಥರ ಎಷ್ಟೊಂದು ವಿಷಯ. ರಕ್ಷಿತನ್ಗೆ ಕ್ಯಾಟಗರಿ ಅಂದಿದ್ದು, ಇವತ್ತವರೆಗೂ ಅದ್ರ ಬಗ್ಗೆ ಇಷ್ಟು ಡೆಪ್ತಾಗಿ ಹೋಗೇ ಇರಲಿಲ್ಲ. ಸೊ ಈ ಥರ ಎಷ್ಟು ವಿಷಯಗಳ ಬಗ್ಗೆ ಡೆಪ್ತಾಗಿ ಹೋಗೇ ಇಲ್ಲ. ಇವತ್ತು ಮಾತ್ರ ಇಷ್ಟೊಂದು ಡೀಪಾಗಿ ಹೋಗಿ ಮಾತಾಡಿ, ವೆರಿ ಗುಡ್, ಐಮ್ ವೆರಿ ಹ್ಯಾಪಿ ಇವತ್ತು ಮಾತಾಡಿರೋದಕ್ಕೆ ಅವರು. ಬಟ್ ಇದನ್ನೇ ಎವ್ರಿ ವೀಕ್ ಅವ್ರು ಮಾತಾಡಿದ್ದಿದ್ರೆ ಸಖತ್ತಾಗಿರ್ತಿತ್ತು ಅಂತ ನನಗನ್ಸುತ್ತೆ. ಇವತ್ತಿನ ಎಪಿಸೋಡ್ ಅರ್ಧದಿಂದ ಕೊನೆ ತನಕ ಒಂದೇ ಟಾಪಿಕ್ನ ಡ್ರ್ಯಾಗ್ ಮಾಡ್ಕೊಂಡು ಹೋಗಿದಂಗಿತ್ತು.
ಅವರು 3 ಜನ, ಅಶ್ವಿನಿ ಅವರು ಮತ್ತೆ ರಜತ್ ಅವರು ಹಾಗೂ ಚೈತ್ರ ಅವರು ಒಂದೇ ಟಾಪಿಕ್ನ ಅವರು ಡ್ರ್ಯಾಗ್ ಮಾಡಿಕೊಂಡು ಪುನಃ ಅದನ್ನೇ ಮಾತಾಡ್ತಾ ಇದ್ರು. ಸುದೀಪ್ ಸರ್ಗೆನೆ ಸಾಕಾಗೋಗಿತ್ತು ಅದನ್ನ ಕೇಳಿ. ಲಾಸ್ಟಿಗೆ ಸುದೀಪ್ ಸರ್ ಇದು ನನ್ನ ಟೈಮ್ ಅಂತ ಹೇಳಿ ಅವರು ಮತ್ತೆ ಅವ್ರು ಮಾತಾಡಕ್ಕೆ ಸ್ಟಾರ್ಟ್ ಮಾಡಿ ಅದಕ್ಕೆ ಕ್ಲಿಯರ್ ಮಾಡಿಕೊಟ್ರು ಅವರು.